ತಿರುಪತಿ ಪಾವಿತ್ರ್ಯತೆ ಕಳ್ಕೋತೈತಿ ಅನ್ನೋ ಆರೋಪ ಕೇಳಿ ಬರಕತ್ತಾವ. ಲವ್ ಜಿಹಾದ್ ಅಂತ ಕೇಸ್ಗಳು ಜಾಸ್ತಿ ಆಗ್ತಾವ. ಹಿಂದೂಗಳಿಗೆ ನೆಮ್ಮದಿ ಇರಂಗಿಲ್ಲ. ಲೂಲು ಮಾಲ್ ಪಾಲಿಸಿ ಪ್ರಕಾರ ನೋಡೋದಾದ್ರ ಲೂಲು ಮಾಲ್ ಒಳಗ ಮುಸ್ಲಿಮರಿಗೆ ಜಾಸ್ತಿ ಕೆಲಸ ಕೊಡ್ಬೇಕು. ಮುಸ್ಲಿಮರು ಎಲ್ಲಂದ್ರಲ್ಲಿ ಮಸೀದಿ ಓಪನ್ ಮಾಡ್ಕೊಂತಾರ, ಇದು ಹಿಂದೂಗಳಿಗೆ ತೊಂದರೆ ಆಗ್ತೈತಿ ಅಂತಾರ. ಚಂದ್ರಬಾಬು ನಾಯ್ಡು ಅವರು ಈ ಮನವಿನ ಸ್ವೀಕಾರ ಮಾಡ್ತಾರೋ ಇಲ್ಲೋ ನೋಡ್ಬೇಕಾಗೈತಿ. ನಮಸ್ಕಾರ ರೀ. ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಒಳಗ ಲೂಲು ಮಾಲ್ ಓಪನ್ ಮಾಡಕ ಅನುಮತಿ ನೀಡೋರದಾರಂತ. ಅನುಮತಿ ಕೊಡ್ತುನು ಅಂತ ಮಾತುಕತೆನು ನಡೆಸಿ ಬಂದಾರಂತ ಸುದ್ದಿ ಐತಿ. ತಿರುಪತಿ ಒಳಗೇನಾರೆ ಲೂಲು ಮಾಲ್ ಬತ್ತು ಅಂದ್ರ ತಿರುಪತಿ ಕ್ಷೇತ್ರಕ್ಕ ಪಾವಿತ್ರ್ಯತೆ ಐತಲ್ಲ ಅದು ಹೊಕ್ಕೈತಿ. ಯೂಸುಫ್ ಅಲಿ ಅವ್ರ ಅಂತಾರಾಷ್ಟ್ರೀಯ ಗುಣಮಟ್ಟದ ಲೂಲು ಮಾಲು ತಿರುಪತಿ ಒಳಗುನು ಓಪನ್ ಆತು ಅಂತಂದ್ರ ಅಲ್ಲಿರೋ ಸುತ್ತಮುತ್ತ ಇರೋ ದೇವಸ್ಥಾನಗಳ ಪಾವಿತ್ರ್ಯತೆನೂ ಹಾಳಕ್ಕೈತಿ. ಈ ರೀತಿ ಚಂದ್ರಬಾಬು ನಾಯ್ಡು ಅವರು ಮಾಡಬಾರ್ದು ಅಂತ ಹೇಳಿ GHHF ಅವರು ಮನವಿ ಮಾಡ್ಕೊಂಡಾರ. ಅಂದ್ರ ಗ್ಲೋಬಲ್ ಹಿಂದೂ ಹೆರಿಟೇಜ್ ಫೌಂಡೇಶನ್ ಅವರು ಹಿಂಗ ಮನವಿ ಮಾಡ್ಕೊಂಡಾರ. ಚಂದ್ರಬಾಬು ನಾಯ್ಡು ಅವರು ಅದಕ್ಕ ಅನುಮತಿ ಕೊಡಬಾರ್ದು, ಲೂಲು ಮಾಲ್ ಇಲ್ಲಿ ತಿರುಪತಿ ಒಳಗೇನಾರೆ ಓಪನ್ ಆತು ಅಂತಂದ್ರ ಇಲ್ಲಿನ ಪಾವಿತ್ರ್ಯತೆ ಬಹಳಷ್ಟು ಪ್ರಮಾಣದಾಗ ನಾಶ ಆಗ್ತೈತಿ. ಅದಕ್ಕಿಂತ ಹೆಚ್ಚಾಗಿ ಒಂದಿಲ್ಲದ ಒಂದು ಸಮಸ್ಯೆಗಳು ಹುಟ್ಕೊಂತಾವು ಅಂತ ಹೇಳ್ಯಾರ. ಅದ್ರ ಜೋಡಿ ಗ್ಲೋಬಲ್ ಹಿಂದೂ ಹೆರಿಟೇಜ್ ಫೌಂಡೇಶನ್ ಅವರು ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಲೆಟರ್ ಬರ್ತಾರೆ. ಒಂದ್ ವೇಳೆ ತಿರುಪತಿ ಒಳಗ ಲುಲ್ಲು ಮಾಲು ಓಪನ್ ಆತು ಅಂತಂದ್ರೆ ಏನೇನೆಲ್ಲ ದುಷ್ಪರಿಣಾಮಗಳು ಆಕ್ಕೈತಿ ಅನ್ನೋದನ್ನ ಎಳಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಯಾರ. ಅವ್ರು ಏನೇನೆಲ್ಲ ಪಾಯಿಂಟ್ ಹೇಳ್ಯಾರಪ್ಪ ಅಂತಂದ್ರ, ಚಂದ್ರಬಾಬು ನಾಯ್ಡು ಅವರು ಯೂಸುಫ್ ಅಲಿ ಅವ್ರ ಜೋಡಿ ಒಂದು ಮೀಟಿಂಗ್ ಆದ್ಮೇಲೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಂಸ್ಕರಣಾ ಘಟಕಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾ ಇನ್ನ ಹೇಳ್ತೀನಿ ಅಂತ ಏನ್ ಹೇಳಿದ್ರಲ್ಲ, ಅದನ್ನ ತಿರುಪತಿ ಒಂದು ಬಿಟ್ಟು ಯೋಚನೆ ಮಾಡಬೇಕು ಅಂತ ಮೊದಲನೇ ಪಾಯಿಂಟ್ ಹೇಳ್ಯಾರ. ಇನ್ನ ಲೂಲು ಮಾಲು ತಿರುಪತಿ ಒಳಗ ಓಪನ್ ಮಾಡೋಕ್ಕಿಂತ ಮೊದಲು ತಿರುಪತಿ ಮೇಲೆ ಏನೇನೆಲ್ಲ ದುಷ್ಪರಿಣಾಮ ಬೀರ್ತೈತಿ ಅನ್ನೋದನ್ನ ಚಂದ್ರಬಾಬು ನಾಯ್ಡು ಅವರು ಯೋಚನೆ ಮಾಡಬೇಕು ಅಂತಾನು ಹೇಳ್ಯಾರ. ಚಂದ್ರಬಾಬು ನಾಯ್ಡು ಅವರು ಒಂದು ವೇಳೆ ತಿರುಪತಿ ಒಳಗೆ ಓಪನ್ ಮಾಡಿಸಿದ್ರು ಲೂಲು ಮಾಲ್ ಅಂದ್ರ ತಿರುಪತಿ ಪಾವಿತ್ರ್ಯತೆಗೆ ಹಾಳಾಕೈತಿ, ಅಲ್ಲಿ ಬರೋ ಭಕ್ತಾದಿಗಳಿಗೆ ತೊಂದರೆನೂ ಆಗಬಹುದು. ಇದನ್ನೆಲ್ಲ ಅವರು ಗಮನದೊಳಗೆ ಇಟ್ಕೋಬೇಕು ಅಂತಾನು ಹೇಳ್ಯಾರ. ಇನ್ನ ಭಾರತದಾಗಿರೋ ಎಲ್ಲಾ ಮಾಲ್ಗಳದ ಒಂದು ಪಾಲಿಸಿ ಆದ್ರೆ ಈ ಲೂಲು ಮಾಲ್ದ ಒಂದು ಪಾಲಿಸಿ ಐತ್ರಿ. ಅವ್ರ ಲೂಲು ಮಾಲ್ ಏನಾರ ಓಪನ್ ಮಾಡಿದ್ರು ಅಂತಂದ್ರ ಅದ್ರೊಳಗ 3/2 ಮುಸ್ಲಿಂ ಯುವಕರು ಕೆಲಸ ಮಾಡ್ಬೇಕು, ಅದು ಕಂಪಲ್ಸರಿ ರೀ. 3/1 ಹಿಂದೂ ಯುವತಿಯರಷ್ಟೇ ಕೆಲ್ಸಕ್ಕೆ ಬರ್ಬೇಕು. ಅಂದ್ರೆ ಇಲ್ಲಿ ಮುಸ್ಲಿಂ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಕೆಲಸ ನೀಡ್ತಾರ. ಇನ್ನೊಂದು ಕಳವಳ ಏನಪ್ಪಾ ಅಂತಂದ್ರ ಲೂಲು ಮಾಲ್ ಲವ್ ಜಿಹಾದ್ಕ ಒಂದು ತಾಣ ಆಗೋದೈತಿ. ಯಾಕಂದ್ರ ಅಲ್ಲಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರು ಬಿಟ್ಟು ಬ್ಯಾರೆ ಯಾರು ಕೆಲಸ ಮಾಡಂಗಿಲ್ಲ. ಹಿಂಗಾಗಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರ ತಲೆ ಕೆಡಿಸಿ ಲವ್ ಜಿಹಾದ್ ಮಾಡೋ ಚಾನ್ಸಸ್ ಬಾಳ ಅದಾವ. ಇದ್ರ ಬಗ್ಗೆನೂ ಚಂದ್ರಬಾಬು ನಾಯ್ಡು ಅವರು ಯೋಚನೆ ಮಾಡಬೇಕು ಅನ್ನೋದನ್ನ ಲೆಟರ್ ಒಳಗ್ ಬರ್ದಾರ. ಇನ್ನ ಮುಖ್ಯವಾದ ಕಳವಳ ಮುಸ್ಲಿಮರು ನಡೆಸೋ ಯಾವುದೇ ರೆಸ್ಟೋರೆಂಟ್ಗಳಲ್ಲಾಗ್ಲಿ ಗೋ ಮಾಂಸ ಸಾಗಾನೆ ಆರಾಮಾಗೈತಿ. ಇಲ್ಲೂ ಆ ರೀತಿ ಏನಾದ್ರು ಆತು ಅಂದ್ರೆ ತಿರುಪತಿಗೆ ಒಂದು ಕಳಂಕ ಅಂಟ್ಕೋತೈತಿ ಅನ್ನಕತ್ತಾರ. ಆಮೇಲೆ ಮುಸ್ಲಿಮರು ತಮಗ್ ಬೇಕಾದಾಗ ತಮ್ಗೆ ಬೇಕಾದ ಜಾಗದಾಗ ಎಲ್ಲಿ ಬೇಕಾದಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಾದಂಗ ಅವ್ರಿಗೆ ಪ್ರಾರ್ಥನೆ ಮಾಡಾಕ ನಮಾಜ್ ಮಾಡಾಕ ಒಂದು ಜಾಗ ಬೇಕಾಕೈತಿ. ಅವ್ರು ಎಲ್ಲಿ ಬೇಕಾದಲ್ಲಿ ಮಸೀದಿನೂ ನಿರ್ಮಾಣ ಮಾಡ್ಕೋಬಹುದು ಅಂತ ಚಾನ್ಸಸ್ ಬಾಳ ಅದಾವ ಅಂತ ಹೇಳ್ತಾರ. ಇದೆಲ್ಲವನ್ನ ಗಮನದಾಗ ಇಟ್ಕೊಂಡು ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಒಳಗ ಲೂಲು ಮಾಲ್ ತೆಗಿಯಾಕ ಅನುಮತಿ ಕೊಡ್ಬೇಕೋ ಕೊಡ್ಬಾರ್ದು ಅನ್ನೋದನ್ನ ಯೋಚನೆ ಮಾಡ್ಬೇಕು. GHHF ಅವರ ಕಳವಳ ಬಹಳ ದೊಡ್ಡದೈತಿ. ಮುಂದಾಲೋಚನೆ ಮಾಡಿ ಈ ಲೆಟರ್ ಒಳಗ ಎಲ್ಲವನ್ನ ಚಂದ್ರಬಾಬು ನಾಯ್ಡು ಅವ್ರಿಗೆ ಬರ್ದಾರ. ಅವ್ರು ಹಿಂಗ ಕಳವಳ ವ್ಯಕ್ತಪಡಿಸಾಕು ಒಂದು ಮೇನ್ ಕಾರಣ ಐತ್ರಿ. ಮೊನ್ನೆ ಅಷ್ಟೇ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು ನೋಡಿದ್ರೆ, ತಿರುಪತಿ ಒಳಗ ಮುಸ್ಲಿಂ ಯುವಕ ಹೋಗಿ ದೇವಸ್ಥಾನದ ಮುಂದೆ ಕೂತ ನಮಾಜ್ ಮಾಡಿ ಬಂದಿದ್ದು. ಅವ್ರಿಗೆ ಅಷ್ಟು ಮಸೀದಿಗಳಿದ್ರು ಮನಿ ಇದ್ರು ಅವ್ರಿಗೆ ದೇವಸ್ಥಾನದ ಮುಂದೆ ನಮಾಜ್ ಮಾಡ್ಬೇಕು, ದೇವಸ್ಥಾನದ ವಾತಾವರಣವನ್ನ ಮೈಲಿಗೆ ಮಾಡ್ಬೇಕು. ಹಿಂಗೆಲ್ಲ ಮಾಡಿ ಆ ಒಬ್ಬ ವ್ಯಕ್ತಿಗೆ ಅಷ್ಟು ಧೈರ್ಯ ಬಂದಿತ್ತು. ಇನ್ನು ಲೂಲು ಮಾಲ್ ಏನಾರ ಓಪನ್ ಆತು ಅಂದ್ರ ಇಡೀ ಸಮೂಹನ ಅವ್ರದಕ್ಕೈತಿ. ಅವಾಗ ಅವ್ರ ಧೈರ್ಯ ಎಲ್ಲಿಗೆ ಹೋಗ್ಬಹುದು ಅನ್ನೋ ಕಳವಳ ಸಾಮಾನ್ಯವಾಗಿ ಅವ್ರಿಗೆ ಮೂಡೈತ್ರಿ. ಇದನ್ನೆಲ್ಲಾ ನೋಡಿದ್ರ ಅವ್ರು ಬಂದ್ ನಮಾಜ್ ಮಾಡಿದ್ದು, ಇಲ್ಲಿ ಲೂಲು ಮಾಲ್ ತೆಗಿಬೇಕು ಅನ್ನೋದು, ಲೂಲು ಮಾಲ್ ಪಾಲಿಸಿಗಳು, ಇದೆಲ್ಲ ಒಂದ್ ರೀತಿ ಪಿತೂರಿಗತ್ಲೆ ಕಾಣಿಸಕತ್ತೈತಿ. ಆಮೇಲೆ ಚಂದ್ರಬಾಬು ನಾಯ್ಡು ಅವರು ಬಂದ ತಕ್ಷಣ ತಿರುಪತಿ ದೇವಸ್ಥಾನದಾಗಿರೋ ಹಿಂದೂಯೇತರ ಎಲ್ಲರೂ ತೆಗೆದು ಹಾಕಿ ಬರೀ ಹಿಂದೂಮಯ ಮಾಡಿದ್ರು. ಇನ್ನೂ ಭರವಸೆ ಏನ್ ಕೊಟ್ಟಿದ್ರು ಅಂದ್ರೆ ತಿರುಪತಿ ಎಲ್ಲ ಹಿಂದೂಮಯ ಆಗ್ತೈತಿ, ದೇವಸ್ಥಾನ ಕಳಂಕ ತರುವಂತ ಕೆಲಸ ಯಾವ್ದೂ ಆಗಂಗಿಲ್ಲ ಅನ್ನೋ ಮಾತುಗಳನ್ನ ಆಡಿದ್ರು. ಈಗ ಸಡನ್ ಆಗಿ ತಿರುಪತಿ ಒಳಗ ಲೂಲು ಮಾಲ್ಗ ಅನುಮತಿ ಕೊಡ್ತೀನಿ ಅನ್ನೋ ರೀತಿ ನಿಲುವು ತೋರಿಸೋದು ಎಲ್ಲರಿಗೂ ಒಂದ್ ರೀತಿ ಆಶ್ಚರ್ಯ ತಂದೈತಿ. ಆದ್ರೂ GHHF ಅವ್ರದ್ದು ಒಂದು ನಂಬಿಕೆ ಐತಿ. ಏನಪ್ಪಾ ಅಂದ್ರ ಚಂದ್ರಬಾಬು ನಾಯ್ಡು ಅವರು ನಮ್ಮ ಮನವಿಗೆ ಸ್ಪಂದಿಸ್ತಾರ. ಯಾಕಂದ್ರೆ ಹಿಂದೆಲ್ಲಾನು ಹಿಂದೂ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಹಿಂದೂಗಳಿಗೆ ಒಳ್ಳೇದ ಮಾಡ್ಯಾರ.
ಹಿಂಗಾಗಿ ಈಗ ನಮ್ಮ ಮನವಿನ ಸ್ವೀಕಾರ ಮಾಡ್ತಾರೋ ಅನ್ನೋ ಒಂದು ನಿಟ್ಟಿನೊಳಗ ತಮ್ಮ ಮನವಿಯನ್ನ ಸಲ್ಲಿಸ್ಯಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.